ವೆಲ್ಕಮ್ ಟು ಲೈಫ್ ವಿತ್ ನವ್ಯಸಿರಿ ಜೀವನ ಸಂಚಿಕೆಗಳು. ಇನ್ನೂ ಯಾರ್ಯಾರು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾವು ಇವತ್ತು ಈ ಒಂದು ವಿಡಿಯೋದಲ್ಲಿ ದಾಂಡೇಲಿಗೆ ಹೋಗಿದ್ವಿ. ದಾಂಡೇಲಿನಲ್ಲಿ ಡ್ಯೂ ಡ್ರಾಪ್ಸ್ ಅಂತ ರೆಸಾರ್ಟಲ್ಲಿ ಸ್ಟೇ ಮಾಡಿದ್ವಿ. ಸೊ ಹೇಗೆ ದಾಂಡೇಲಿಗೆ ಹೋದ್ವಿ, ಏನೇನು ಮಾಡಿದ್ವಿ, ಅಲ್ಲಿ ರೆಸಾರ್ಟಲ್ಲಿ ಹೇಗಿತ್ತು, ಸೊ ಆ ರೆಸಾರ್ಟ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿರುತ್ತೆ. ಬನ್ನಿ ನೋಡ್ಕೊಂಬರೋಣ. ಈ ರೆಸಾರ್ಟಿಗೆ ಇವಾಗ ನಾವು ದಾಂಡೇಲಿ ರೆಸಾರ್ಟಿಗೆ ಡ್ಯೂ ಡ್ರಾಪ್ಸ್ ಅಂತ ರೆಸಾರ್ಟಿಗೆ ಬಂದಿದ್ದೀವಿ. ಸೊ ನಾವು ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಸೊ ಮಧ್ಯಾಹ್ನ ಎಲ್ಲರೂ ಹೊಟ್ಟೆ ಹಸಿತಾ ಇತ್ತು, ಊಟ ಮಾಡಬೇಕು ಅಂತ. ಸೊ ಎಲ್ಲರೂ ಡೈರೆಕ್ಟ್ ಬಂದಿದ್ದ ತಕ್ಷಣವೇ ಡೈನಿಂಗ್ ಹಾಲ್ಗೆ ಹೋಗ್ಬಿಟ್ಟು ಊಟಕ್ಕೆ ಕೂತ್ಕೊಂಡೇ ಬಿಟ್ವಿ. ಸೊ ಊಟ ಚೆನ್ನಾಗಿತ್ತು, ಬಟ್ ಏನಂತ ಅಂದರೆ ನನಗೆ ಸ್ವಲ್ಪ ಹೈಜಿನ್ ಮೇಂಟೈನ್ ಮಾಡಿಲ್ಲ, ಬೇಗ ಬೇಗ ಕ್ಲೀನಿಂಗು ಅದೆಲ್ಲ ಸ್ವಲ್ಪ ಕಡಿಮೆ ಇತ್ತು ಅಂತ ಅನಿಸುತ್ತೆ ಅನ್ನಿಸ್ತು. ಎಲ್ಲ ಮಕ್ಕಳುಗಳು ನಾವೆಲ್ಲ 5 ಜನ ಫುಲ್ ಫ್ಯಾಮಿಲಿ ಎಲ್ಲ ಹೋಗಿದ್ದು. ಅಮ್ಮ, ತಂಗಿ, ತಂಗಿ ಮಕ್ಕಳು ಇಬ್ಬರು, ಸೊ ಎಲ್ಲರೂ ಹೋಗಿದ್ದು. ಊಟ ಚಪಾತಿ ಮತ್ತು ಬೇರೆ ಬೇರೆ ಒಂದು 3-4 ವೆರೈಟೀಸ್ ಇತ್ತು. ಅನ್ನ, ರೈಸು, ಸಾಂಬಾರು, ಚಪಾತಿ, ಕರಿ, ಪೂರಿ ಎಲ್ಲ ಇತ್ತು. ಸೊ ಊಟ ಮಾಡಿಕೊಂಡು ಸ್ವಲ್ಪ ರೆಸಾರ್ಟ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದೆ. ಇನ್ನು ರೂಮಿಗೂ ಕೂಡ ಹೋಗಿರಲಿಲ್ಲ, ಡೈರೆಕ್ಟ್ ಊಟ ಮಾಡಿಬಿಟ್ಟು ಊಟ ಆದಮೇಲೆ ಅವರು ಬಂದು ರಿಸೆಪ್ಷನಲಿಸ್ಟ್ಗೆ ಹೋಗಿ ಚೆಕ್-ಇನ್ ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಡು, ಚೆಕ್-ಇನ್ ಮಾಡೋಕ್ಕಿಂತ ಮುಂಚೆನೇ ಊಟಕ್ಕೆ ಹೋಗ್ಬಿಟ್ವಿ ನಾವು. ಊಟ ಮುಗಿಸ್ಕೊಂಡು ಆಮೇಲೆ ಚೆಕ್-ಇನ್ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಮಾಡಿ ಆಮೇಲೆ ರೂಮ್ ತೋರಿಸಿದ್ರು. ಸೊ ರೂಮಿಗೆಲ್ಲ ಲಗೇಜ್ ಎಲ್ಲ ಇಟ್ವಿ. ಆಮೇಲೆ ಇಟ್ಬಿಟ್ಟು ನಾನಿವಾಗ ರೆಸಾರ್ಟ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೆ. ಸೊ ಸುತ್ತಮುತ್ತ ಎಲ್ಲ ಏನೇನಿದೆ ಅಂತ. ನಮ್ಮದು ಪೂಲ್ ಆಪೋಸಿಟ್ಟೇ ರೂಮ್ ಕೊಟ್ಟಿದ್ರು. ನಮ್ಮ ರೂಮ್ ಮುಂದೆನೇ ಪೂಲ್ ಇತ್ತು. ಸೊ ಮಕ್ಕಳುಗಳು ನಾವು ಬೇಕಾದಾಗ ಹೋಗಿ ಪೂಲಲ್ಲಿ ಜಂಪ್ ಮಾಡ್ಬೋದಿತ್ತು. ಇದು ಅಡಲ್ಟ್ ಪೂಲು. ಮಕ್ಕಳದ್ದು ಪೂಲು ಸ್ವಲ್ಪ ಅಷ್ಟು ಕ್ಲೀನ್ ಇರಲಿಲ್ಲ. ಇದು ನಮ್ಮ ರೂಮು ಇವಾಗ ನಾನು ತೋರಿಸ್ತಾ ಇರೋದು. ಸೊ ಒಳಗಡೆ ಹೋದರೆ ಡಿಸೆಂಟಾಗಿತ್ತು. ಇದು 3 ಸ್ಟಾರ್ ಪ್ರಾಪರ್ಟಿ ಆಗಿದ್ದರಿಂದ ವಾಶ್ರೂಮ್ ಎಲ್ಲ ಕ್ಲೀನಾಗಿತ್ತು. 2 ವಾಲ್ಡ್ರೂಬ್ಸ್ ಕೊಟ್ಟಿದ್ದಾರೆ. ಸೊ ನಾರ್ಮಲಾಗಿ ಎಲ್ಲೇ ಹೋದರೂ ನಾವೇನು ವಾಲ್ಡ್ರೂಬ್ಸ್ ಯೂಸ್ ಮಾಡಲ್ಲ. ಅಲ್ಲಿ ಒಂದೇ ನೈಟಿಗಿರೋದಕ್ಕೋಸ್ಕರ ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಬ್ಯಾಗಿಂದ ಅಲ್ಲಿಡೋದು, ಮತ್ತು ಅಲ್ಲಿಂದ ಮತ್ತೆ ವಾಪಸ್ ಇಟ್ಕೊಳ್ಳೋದು. ಒಂದು 3-4 ಡೇಸ್ ಇರೋದಕ್ಕೆ ಬಂದಿದ್ದರೆ ಬೇಕಾದ್ರೆ ಅಲ್ಲಿ ಎಲ್ಲ ನಾವು ನಮ್ಮ ತಂದಿರೋದೆಲ್ಲ ಥಿಂಗ್ಸ್ ಎಲ್ಲ ಅಲ್ಲಿ ಜೋಡಿಸ್ಕೋಬೋದು. ಎಷ್ಟು ದೊಡ್ಡ ವಾಲ್ಡ್ರೂಬ್ ಕೊಟ್ಟಿರ್ತಾರೆ, ಅದೇನೋ ಯೂಸ್ಲೆಸ್ ಅಂತಲೇ ಅನಿಸುತ್ತೆ. ಸೊ ಪೂಲ್ ಆಪೋಸಿಟ್ ಇದ್ದಿದ್ದರಿಂದ ಪೂಲ್ ಹೋಗಬೇಕು ಅಂತ ಬರ್ತಿದ್ದಾಗೇನೆ ಎಲ್ಲ ಮಕ್ಕಳೆಲ್ಲ ಕುಣಿತಾ ಇದ್ದರು. ಸೊ ಹೋಗೋಣ, ಸ್ವಲ್ಪ ವೆಯ್ಟ್ ಮಾಡಿ, ಈಗ ತಾನೇ ಬಂದಿದ್ದೀವಿ, ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಹೋಗೋಣ ಅಂತ ಎಲ್ಲ ಸಮಾಧಾನ ಮಾಡ್ತಾ ಇದ್ದೀವಿ. ಸೊ ಹೀಗೆ ಒಂದು ಸ್ವಲ್ಪ ಆಚೆ ಬಂದು ಸ್ವಲ್ಪ ಊಟ ಮಾಡೋರು ಮಾಡ್ತಾಯಿದ್ರು ಇನ್ನು. ಸೊ ಹೀಗೆ ನಾನಂದರೆ ಸ್ವಲ್ಪ ವೀಡಿಯೋಸ್ ಮಾಡ್ತೀನಲ್ವಾ, ಎಲ್ಲರೂ ಇದ್ರೆ ವೀಡಿಯೋಸ್ ಮಾಡ್ಕೊತ ಕುತ್ಕೊಳ್ತೀಯ ನೀನು, ನಮ್ಮ ಜೊತೆ ಮಿಂಗಲ್ಲೇ ಆಗಲ್ಲ, ಮಾತಾಡಲ್ಲ ಅಂತ. ಸೊ ನಾವು ಫುಲ್ ಫ್ಯಾಮಿಲಿಗೂ ಟೈಮ್ ಕೊಡಬೇಕಲ್ವ. ಸೊ ವೀಡಿಯೋ ಫಸ್ಟಿಗೆ ಎಲ್ಲ ರೆಸಾರ್ಟ್ ಎಲ್ಲ ಸುತ್ತಮುತ್ತ ಏನೇನಿದೆ ಎಲ್ಲ ವೀಡಿಯೋ ಮಾಡ್ಕೊಂಬಿಟ್ಟು ಆಮೇಲೆ ಆರಾಮಾಗಿ ಮಾತಾಡೋಣ, ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಣ ಎಲ್ಲ ಜೊತೆನೂ ಅಂತ ಅಂದ್ಕೊಂಡ್ವಿ. ಕೆಲವರಿಗೆ ನಮ್ಮ ವೀಡಿಯೋ ಮಾಡೋದು ಇಷ್ಟ ಆಗಲ್ಲ. ಸೊ ವೀಡಿಯೋ ನಾನೆಲ್ಲ ಫುಲ್ ಎಕ್ಸ್ಪ್ಲೋರ್ ಮಾಡಿ ಎಲ್ಲ ಒಂದು ಮೆಮೊರೀಸಿಗಿರುತ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ಸ್ಟಾರ್ಟ್ ಮಾಡಿದ್ದು, ಎಲ್ಲೋದ್ರೂ ವೀಡಿಯೋ ಮಾಡ್ಕೊಳ್ಳೋದು. ಸೊ ಆ ವೀಡಿಯೋಸ್ ಸುಮ್ಮನೆ ವೇಸ್ಟ್ ಆಗಬಾರ್ದಲ್ಲ ಅಂತ ಈಗ ಯೂಟ್ಯೂಬ್ ಚಾನಲ್ಲು ಸ್ಟಾರ್ಟ್ ಮಾಡಿ ಎಲ್ಲ ಇಲ್ಲಿ ಹಾಕ್ಕೊಂಡ್ರೆ ನಾವು ಬೇಕಾದಾಗ ಫ್ರೀ ಆದಾಗ ನೋಡ್ಕೋಬೋದು ಅಂತ. ಬನ್ನಿ ಇವಾಗ ನಾನೆಲ್ಲ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಬೆಳಗ್ಗೆ ಮತ್ತು ನೈಟ್ ವ್ಯೂ ಇರುತ್ತೆ, ನೈಟ್ ವ್ಯೂನೂ ತೋರಿಸ್ತೀನಿ, ನೈಟೆಲ್ಲ ಹೇಗಿರುತ್ತೆ ಅಂತ. ಹೀಗೆ ಗ್ರೀನ್ ಆಗಿದೆ, ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಸ್ವಲ್ಪ ಕ್ಲೀನಾಗೂ ಮೇಂಟೈನ್ ಮಾಡಿದ್ದಾರೆ. ಸೊ ಡೈನಿಂಗ್ ಹಾಲಲ್ಲಿ ಬರ್ತಿದ್ದಂಗೆ ನಮ್ಗೆ ಅಷ್ಟು ಕ್ಲೀನ್ ಅನ್ನಿಸ್ಲಿಲ್ಲ, ಯಾಕೆಂದರೆ ಎಲ್ಲ ಅವಾಗ ತಿಂದ್ಬಿಟ್ಟು ಹೋಗ್ಬಿಟ್ಟಿದ್ರು. ಸೊ ಅದು ಹಾಗೇ ಇತ್ತು. ಹಾಗಾಗಿ ನಮಗೆ ಇದು ಆನೆ ಹತ್ರ ನೋಡಿ, ಇಲ್ಲಿ ಸ್ವಲ್ಪ ಅಷ್ಟು ಕ್ಲೀನ್ ಇಲ್ಲ, ಅದನ್ನು ಕ್ಲೀನ್ ಮಾಡಿಲ್ಲ, ಅದು ಪಾಂಡು ಕ್ಲೀನ್ ಇರಲಿಲ್ಲ. ಸೊ ಇದು ಮಕ್ಕಳದು ಪೂಲು. ಸೊ ಚಿಕ್ಕ ಮಕ್ಕಳು ಅಂದರೆ 3 ಫೀಟ್ಗಿಂತ ಕಡಿಮೆ ಇರ್ತಾರಲ್ಲ, ಅವರು ಇಲ್ಲಿ ಸ್ವಲ್ಪ ಆಟಾಡಲಿಕ್ಕಿತ್ತು, ಬಟ್ ಆಟಾಡೋದಕ್ಕೆ ಅಂತ ಮಾಡಿದರು, ಬಟ್ ಅದಿನ್ನೂ ಕ್ಲೀನ್ ಮಾಡಿಲ್ಲ, ಅಷ್ಟು ನೀಟಾಗಿರಲಿಲ್ಲ. ಸೊ ಇದು ಅಡ್ರೆಸ್
ಅಡ್ರೆಸ್ ಎಲ್ಲಿ ಬರುತ್ತೆ, ಡ್ಯೂ ಡ್ರಾಪ್ಸ್ ಜಂಗಲ್ ರೆಸಾರ್ಟು, ಉತ್ತರ ಕರ್ನಾಟಕ ಡಿಸ್ಟಿಕ್ಕಲ್ಲಿ ಕರ್ನಾಟಕದಲ್ಲಿ ಬಾನ್ ವಿಲೇಜ್ ಅಂತ ಬರುತ್ತೆ. ಬಾನ್ ವಿಲೇಜು ಕೇರ್ವಾಡ್ ಅಂತ ಒಂದು ರೋಡಲ್ಲಿ ಬರುತ್ತೆ. ಬಾನ್ ರೋಡ್ ಅಂತಲೂ ಕರೀತಾರೆ ಅದನ್ನು. ಇದು ನಂಬರ್ 116 ಮತ್ತು ABC ಅಂತ ಸರ್ವೆ ನಂಬರಲ್ಲಿ ಬರುತ್ತೆ. ಸೊ ಫೋನ್ ಮಾಡಿಬಿಟ್ಟು ಬುಕ್ ಮಾಡ್ಬೋದು ಮತ್ತು ವಾಟ್ಸಪ್ಪು ಮಾಡ್ಬೋದು. ಇದು ಡ್ಯೂ ಡ್ರಾಪ್ಸ್ ದಾಂಡೇಲಿ. ಸೊ ಇಲ್ಲಿ ರೆಸಾರ್ಟಲ್ಲಿ ಆ್ಯಕ್ಟಿವಿಟೀಸ್ ಅಂದರೆ ಆಚೆ ಕರ್ಕೊಂಡು ಹೋಗ್ತಾರೆ, ರಿವರ್ ರಾಫ್ಟಿಂಗ್ ಎಲ್ಲ. ಯಾವ ರೆಸಾರ್ಟು ಸ್ಟೇ ಮಾಡಿರೋದು, ಯಾವ ರೆಸಾರ್ಟ್ ಅವರು ಅಂತ ಕೇಳ್ತಾರಲ್ಲಿ. ಸೊ ಎಲ್ಲ ಕಡೆ ರೆಸಾರ್ಟ್ ಅವರು ಒಂದೊಂದು ಕಡೆ ಅವ್ರದ್ದು ಆ್ಯಕ್ಟಿವಿಟೀಸ್ ಅಂತ ಇಟ್ಕೊಂಡಿರ್ತಾರೆ. ಸೊ ಆಚೆ ಹೋಗಿ ನಾವು ಆ್ಯಕ್ಟಿವಿಟೀಸ್ ಎಲ್ಲ ಮಾಡಬೇಕು. ಒಳಗಡೆ ಲಿಮಿಟೆಡ್ ಇರುತ್ತೆ ರೆಸಾರ್ಟ್ ಒಳಗಡೆ. ಸುತ್ತ ಮರ ಗಿಡ ಕಾಡಿನ ಮಧ್ಯೆ ಇರೋದ್ರಿಂದ ಒಂಥರ ಚೆಕ್ಔಟ್ ಮಾಡಬೇಕಾದ್ರೆ ಟೈಮಿಂಗ್ಸ್ ಎಲ್ಲ ನೋಡಿಕೊಂಡು ಬರಬೇಕಾಗತ್ತೆ. ಸೊ ಇಲ್ಲಿ AC ಡಿಲಕ್ಸ್ ರೂಮ್ಸು, ಫ್ಯಾಮಿಲಿ ರೂಮ್ಸು, ಕಮ್ಯಾಂಡೋ ಕಾಟೇಜಸ್ಗಳು, ಇವಾಗ ಗ್ರೂಪ್ ಇಲ್ಲಿ ಬರ್ಬೋದು, ಫ್ರೆಂಡ್ಸ್ ಸರ್ಕಲ್ ಎಲ್ಲ ಒಂದೊಂದು ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರಲ್ಲ. ಸೊ ಇಲ್ಲೆಲ್ಲ ಫೈರ್ ಕ್ಯಾಂಪ್ ಅದೆಲ್ಲ ಇರುತ್ತೆ. ಸೊ ನೈಟು ಒಂಥರ ಚೆನ್ನಾಗಿರುತ್ತೆ. ವೈಟ್ ವಾಟರ್ ರಾಫ್ಟಿಂಗು ಇಲ್ಲಿ ದಾಂಡೇಲಿ ವೈಟ್ ವಾಟರ್ ರಾಫ್ಟಿಂಗಿಗೆ ತುಂಬಾ ಫೇಮಸ್ಸು. ನಾವು ಹೋಗಿದ್ವಿ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ, ಆ್ಯಕ್ಟಿವಿಟೀಸ್ ಎಲ್ಲ ಹೇಗಿತ್ತು ಅಂತ. ಕಾಯಿಕಿಂಗು, ರಿವರ್ ಕ್ರಾಸಿಂಗು, ಜಂಗಲ್ ಸಫಾರಿ, ಟ್ರೆಕ್ಕಿಂಗು, ರೈನ್ ಡ್ಯಾನ್ಸು, ಸ್ವಿಮ್ಮಿಂಗ್ ಪೂಲು, ಇವೆಲ್ಲ ಬೋನಿಫೈರ್ ಕ್ಯಾಂಪ್ ಎಲ್ಲ ರಾತ್ರಿ ಹೊತ್ತಿರುತ್ತದು. ಅದು ಕೂಡ ತುಂಬ ಚೆನ್ನಾಗಿತ್ತು. ಸೊ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು 3 ಇನ್ಕ್ಲೂಡ್ ಆಗಿರುತ್ತೆ. ಸೊ ನಾವು ಲಂಚಿಗೆ ಬಂದ್ವಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರುತ್ತೆ. ಆಮೇಲೆ ಅವತ್ತು ಬಂದಿದ್ದ ದಿನವೇ ಡಿನ್ನರು. ಸೊ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಚೆಕ್ಔಟ್ ಇರುತ್ತೆ. ಸೊ ಅದಾದಮೇಲೆ ನಾವಿಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಮಕ್ಕಳು ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆಲ್ಮೋಸ್ಟ್ ಈವ್ನಿಂಗ್ ರಾತ್ರಿವರೆಗೂ ಸ್ವಿಮ್ಮಿಂಗ್ ಪೂಲಲ್ಲೇ ಆಟ ಆಡ್ತಾನೇ ಇದ್ದರು. ಮತ್ತು ಬೆಳಗ್ಗೆ ಚೆಕ್ಔಟ್ ಮಾಡಬೇಕಾಗತ್ತೆ, ಮತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿಯೋಕ್ಕಾಗಲ್ಲ ಅಂದ್ಬಿಟ್ಟು ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋದವರು ಬರಲೇ ಇಲ್ಲ. ತುಂಬ ಚೆನ್ನಾಗಿತ್ತು. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು ಫ್ಯಾಮಿಲಿ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ. ಇದೊಂದು ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟಾಗೇ ಇದೆ ಅಂತ ಹೇಳ್ಬೋದು. ಆ್ಯಕ್ಟಿವಿಟೀಸ್ಗೆ ಎಲ್ಲ ಸ್ವಲ್ಪ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಕೆಲವು ಆ್ಯಕ್ಟಿವಿಟೀಸ್ ಎಲ್ಲ ಫ್ರೀ ಇರುತ್ತೆ. ರಿವರ್ ರಾಫ್ಟಿಂಗ್ ಎಲ್ಲ ಆಬ್ವಿಯಸ್ಲಿ ಪೇ ಮಾಡಬೇಕಾಗತ್ತೆ, ಅದು ಸ್ವಲ್ಪ ಕಾಸ್ಟ್ಲಿನೇ ಇದೆ.
ಸೊ ಎಲ್ಲ ಸ್ವಲ್ಪ ಆಟ ಆಡಿಕೊಂಡು ಆಮೇಲೆ ಸ್ವಲ್ಪ ಫೋಟೋಶೂಟ್ ಮಾಡ್ಕೊಳ್ಳೋಣ ಎಲ್ಲ, ರೆಸಾರ್ಟ್ ಎಲ್ಲ ಫುಲ್ ಎಕ್ಸ್ಪ್ಲೋರ್ ಮಾಡಿ ಸಂಜೆ ಎಲ್ಲರೂ ವಾಕ್ ಮಾಡ್ಕೊಂಡು ಬರೋಣ, ಫುಲ್ ರೆಸಾರ್ಟ್ ಎಲ್ಲ ಸುತ್ತ ಹೋಗಿ ಅಂತ ಮಾಡಿಕೊಂಡು ಆಮೇಲೆ ಹಾಗೆ ಎಲ್ಲರೂ ನಿಂತ್ಕೊಂಡು ಒಂದೊಂದು ಮೆಮೊರೀಸಿಗೆ ಅಂತ ಎಲ್ಲ ಒಂದೊಂದು ಫೋಟೋಶೂಟು ಎಲ್ಲೆಲ್ಲಿ ನಿಂತ್ಕೊಂಡು ಫೋಟೋಶೂಟ್ ತೊಗೊಂಡ್ವಿ. ಮತ್ತು ರೂಮ್ಸ್ ಎಲ್ಲ ಹೇಗಿದೆ, ಸುತ್ತಮುತ್ತ ಏನಿದೆ ರೆಸಾರ್ಟ್ ಎಲ್ಲ ಅಂತ ನೋಡಿಕೊಂಡು ಅಲ್ಲಿ ಹುತ್ತಗಳೆಲ್ಲ ಇತ್ತು ಕೆಲವು, ಅದನ್ನು ನೋಡಿ ಸ್ವಲ್ಪ ಹಾವುಗಳೆಲ್ಲ ಬರುತ್ತೇನೋ ಅಂತ ಭಯನೂ ಆಯಿತು. ಬಟ್ ಅದೆಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಮ್ಯಾನೇಜ್ ಮಾಡಿದ್ದಾರೆ, ಆ ಥರ ಏನೂ ಇಲ್ಲ ಅಂತ ಹೇಳಿದ್ರು ಅವರು. ಸೊ ಹಾಗೆ ಎಲ್ಲ ಸುತ್ತಮುತ್ತ ಏನೇನಿದೆ ಅಂತ ಎಲ್ಲ ನೋಡಿಕೊಂಡು ಅಲ್ಲಿ ಇಲ್ಲಿ ಕೂತ್ಕೊಂಡು ಮಕ್ಕಳನ್ನ ಆಟ ಆಡಿಸ್ಕೊಂಡು ಸಂಜೆ ಎಲ್ಲ ಫುಲ್ ರೆಸಾರ್ಟ್ನ ಎಕ್ಸ್ಪ್ಲೋರ್ ಮಾಡ್ಕೊತ ಬಂದ್ವಿ. ಒಂಥರ ಚೆನ್ನಾಗಿತ್ತು, ಒಂದು ವರ್ತ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಬಟ್ ಇದು ಎಲ್ಲ ಅಂದರೆ ಪರ್ ಡೇಗೆ 5000 ರುಪೀಸ್ ಇದೆ ಒಂದು ರೂಮು. ಸೊ ಇದು ಸ್ವಲ್ಪ ಚೀಪೇನೆ, ಆಗ ನೋಡಿಕೊಂಡ್ರೆ 10,000 ಆಯಿತು ನಮ್ಮದು. 2 ರೂಮ್ ಬುಕ್ ಮಾಡಿದ್ದು ನಾವು. ಸೊ ಫ್ಯಾಮಿಲಿ ರೂಮ್ನು ತೊಗೋಬೋದಿತ್ತು, ನಾವು ಅವಾಗ ಅದು ಚೂಸ್ ಮಾಡೋದಕ್ಕೆ ಮರ್ತೋದ್ವಿ, ಗೊತ್ತಾಗಲಿಲ್ಲ ನಮಗೆ ಆ ಟೈಮಲ್ಲಿ ಬುಕ್ ಮಾಡಬೇಕಾದ್ರೆ. ಸೊ ನಾವು 2 ಸಪ್ರೇಟ್ ರೂಮ್ಸ್ ತೊಗೊಂಡಿದ್ವಿ, ಸಪ್ರೇಟ್ 2 ಮೆಂಬರ್ಸ್ ಇರೋದು, 2 ಸಪ್ರೇಟ್ ರೂಮ್ ಇತ್ತು ನಮ್ಮದು. ಕಾಟೇಜಸ್ಗಳು ಗ್ರೂಪಲ್ಲಿ ಬಂದರೆ ಅದೆಲ್ಲ ಚೆನ್ನಾಗಿದೆ. ಮತ್ತು ಮಿನಿ ಒಂದು ಚಿಕ್ಕದು ಫ್ರಿಡ್ಜ್ ಕೊಟ್ಟಿರ್ತಾರೆ. ಸೊ ನಾವೇನಾದರೂ ಕೂಲ್ ಡ್ರಿಂಕ್ಸು ಆ ಥರ ಎಲ್ಲ ಇದ್ರೆ ಇಟ್ಕೋಬೋದು. ರೂಮು ಕೂಡ ಸ್ಪೇಷಿಯಸ್ ಆಗಿತ್ತು, ಎಲ್ಲ ಥಿಂಗ್ಸ್ ಎಲ್ಲ ಇಟ್ಕೊಳ್ಳೋದಕ್ಕಾಗಲಿ. ಇವರು ಕಿಟಕಿ ಒಳಗಿಂದನೇ ಓಡಾಡ್ತಾಯಿದ್ರು ಮಕ್ಕಳೆಲ್ಲ, ಬಾಗಿಲು ತಕ್ಕೊಂಡೇ ಓಡಾಡ್ತಾ ಇರಲಿಲ್ಲ, ವಿಂಡೋಸು ಈ ಥರ ಓಪನ್ ಮಾಡಿ. ಪೂಲ್ ವ್ಯೂ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಬ್ಯಾಕ್ ಯಾರ್ಡ್ಸೂ ತುಂಬ ಚೆನ್ನಾಗಿತ್ತು. ನಮ್ಮದು ಗ್ರೌಂಡ್ ಫ್ಲೋರಲ್ಲಿ ಇದ್ದಿದ್ದು, ಅಮ್ಮ ಇದ್ದಿದ್ದರಿಂದ ಹತ್ತದು ಇಳಿಯೋದು ಆಗಲ್ಲ ಅಂತ ಅಂದ್ಬಿಟ್ಟು ನಾವು ಗ್ರೌಂಡ್ ಫ್ಲೋರಲ್ಲೇ ತೊಗೊಂಡಿದ್ವಿ ರೂಮ್ಸ್ ಎಲ್ಲ. ವಾರ್ಡ್ರೋಬ್ ಇದು. ನೈಟು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ, ಬಂದು ಹಾಗೆ ಎಲ್ಲ ಇಟ್ಬಿಟ್ಟು ಫಸ್ಟು ಪೋಲೋ ಆಟ ಅಂತ ಎಕ್ಸ್ಪ್ಲೋರ್ ಮಾಡೋರು ರೆಸಾರ್ಟ್ ಎಕ್ಸ್ಪ್ಲೋರ್ಗೆ ಹೋಗಿದ್ವಿ. ಸೊ ಸಂಜೆ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು, ಮಳೆ ಬರೋಂಗಾಗಿತ್ತು, ಒಳ್ಳೆ ವಾತಾವರಣ ತುಂಬ ಚೆನ್ನಾಗಿ. ಅಂದರೆ ಆ ಕ್ಲೈಮೇಟಲ್ಲಿ ಒಂಥರ ಮನಸ್ಸಿಗೆ ತುಂಬ ಒಂಥರ ನೆಮ್ಮದಿ ಅನ್ನಿಸ್ತಾ ಇತ್ತು. ತನ್ನ ದುಃಖವನ್ನು ಇನ್ನೊಬ್ಬರಲ್ಲಿ ಬಿಚ್ಚಿಡುವುದರಿಂದ ಮನಸ್ಸು ತುಂಬ ಹಗುರವಾಗುತ್ತದೆ. ಇದನ್ನು ಕೇಳಿದವನಿಗೂ ಕೂಡ ಅಷ್ಟೇ ಲಾಭ ಉಂಟು. ಇತರರ ಆಪತ್ತನ್ನು ತಿಳಿಯುವುದರಿಂದ ಬದುಕಿನ ನಿಜತ್ವ ಅವರಿಗೂ ತಿಳಿಯುತ್ತದೆ. ಅಂದರೆ ಈಗ ಹೇಳೋದು ಕೆಲವ್ರು ಹೇಳ್ತಾರೆ, ಅಂದರೆ ಈ ನಮ್ಮ ದುಃಖನ ಯಾರಿಗೂ ಹೇಳ್ಕೊಬಾರ್ದು ಅಂತ. ಬಟ್ ಟ್ರಸ್ಟ್ ಇರೋ ಪರ್ಸನು, ನಮ್ಮ ಅಮ್ಮ ತಂಗಿ ಅಕ್ಕ ತಂಗಿದಿರು ತಮ್ಮ ದುಃಖವನ್ನು ತಮ್ಮ ಎಲ್ಲ ಕಷ್ಟಗಳನ್ನ ಹೇಳ್ಕೊತಾರೆ. ಸೊ ಹೇಳ್ಕೊಳ್ಳೋದ್ರಿಂದ ಅವ್ರಿಗೂ ಕೂಡ ಮನಸ್ಸು ಸ್ವಲ್ಪ ಹಗುರ ಆಗುತ್ತೆ ಅಂತ ಇವಾಗ ನಾನು ತೋರಿಸ್ತಾ ಇರೋದು ನೈಟ್ ವ್ಯೂ ಇದು. ಸೊ ನೈಟಲ್ಲಿ ಎಲ್ಲ ಲೈಟ್ಸ್ ಎಲ್ಲ ಆನ್ ಮಾಡಿರ್ತಾರೆ. ಒಂಥರ ನೈಟಲ್ಲಿ ಫುಲ್ ರೆಸಾರ್ಟಲ್ಲಿ ಸುತ್ತ ವಾಕಿಂಗ್ ಪ್ಲೇಸಲ್ಲಿ ಇರುತ್ತಲ್ಲ, ಅಲ್ಲಿ ವಾಕ್ ಮಾಡ್ಕೊತ ಬಂದರೆ ನಮಗೊಂಥರ ಚೆನ್ನಾಗಿ ಅನಿಸುತ್ತೆ. ಸೊ ಮಕ್ಕಳು ಕೂಡ ಜೋರು ಆಟ ಆಡಿಕೊಂಡು ಕೂಗಾಡ್ಕೊಂಡು ಓಡಾಡ್ತಾಯಿದ್ರು. ನಾವು ಅಲ್ಲಿ ಇಲ್ಲಿ. ಸೊ ಇನ್ನೇನು ಊಟ ಡಿನ್ನರ್ ರೆಡಿ ಆಯಿತು, ಬನ್ನಿ ಅಂತ ಡಿನ್ನರ್ಗೆ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ಏನಿರುತ್ತೆ ಅಂತ. ವೆಜ್ಜು ಇರುತ್ತೆ, ನಾನ್ ವೆಜ್ ಇರುತ್ತೆ. ಸೊ ಅಂದರೆ ಆಪ್ಷನ್ಸು ಸ್ವಲ್ಪ ಲಿಮಿಟೆಡೇ. ಅಂದರೆ ಬೇರೆ ಕಡೆ ಕೆಲವು ಕಡೆ ತುಂಬ ಆಪ್ಷನ್ಸ್ ಇಟ್ಟಿರ್ತಾರೆ. ಅಂದರೆ ನಾವು ಹೇಳ್ತೀವಿ ಅಷ್ಟು ಆಪ್ಷನ್ಸ್ ಇರುತ್ತೆ, ಇಷ್ಟು ಆಪ್ಷನ್ಸ್, ಮತ್ತು ತಿನ್ನೋಕ್ಕಾಗೋದು ಸ್ವಲ್ಪನೇ. ಬಟ್ ಈ ನೋಡೋದಕ್ಕೆ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಆ ಥರ ಮಾಡಿ ಕಳಿಸ್ಬಿಟ್ಟಿರ್ತಾರಲ್ವ, ಎಲ್ಲರೂ ಹಂಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಆಪ್ಷನ್ಸ್ ಸ್ವಲ್ಪ ಕಡಿಮೆ ಇತ್ತು. ಚಪಾತಿ ನೋಡಿ ತೋರಿಸ್ತಾ ಇದ್ದೀನಿ ಏನೇನಿದೆ ಅಂತ ಆಪ್ಷನ್ಸ್ ಎಲ್ಲ.
ರಾತ್ರಿ ಮಲ್ಕೊಂಡ್ಬಿಟ್ಟು ಅಂದರೆ ರಾತ್ರಿ ಎಲ್ಲ ಮಕ್ಕಳೆಲ್ಲ ಸುಸ್ತಾಗಿದ್ರು. ಡ್ಯಾನ್ಸ್ ಇತ್ತು, ರೈನ್ ಡ್ಯಾನ್ಸ್ ಇತ್ತು. ರೈನ್ ಡ್ಯಾನ್ಸ್ ಎಲ್ಲ ಶೂಟ್ ಮಾಡಿದ್ದೆ, ಅದು ಕ್ಲಿಪ್ಪಿಂಗ್ ಎಲ್ಲೋ ಮಿಸ್ ಆಗಿಬಿಟ್ಟಿದೆ. ಸೊ ಅದನ್ನು ಟೈಮ್ ಇರಲಿಲ್ಲ ಎಲ್ಲ ತೆಗ್ದು ಹಾಕಲಿಕ್ಕೆ. ಸೊ ಅದು ಮಿಸ್ ಆಗಿದೆ. ರೈನ್ ಡ್ಯಾನ್ಸ್ ಇತ್ತು, ಮತ್ತು ರೈನ್ ಡ್ಯಾನ್ಸ್ ಅಂತೂ ಸಖತ್ ಚೆನ್ನಾಗಿತ್ತು. ತುಂಬ ಬೇರೆ ಕಡೆಯಿಂದ ಬೇರೆ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದರು, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಸೊ ಅದಂತೂ ತುಂಬ ಎಂಟರ್ಟೈನ್ ಆಗಿತ್ತು. ಸೊ ಅದಾದಮೇಲೆ ಅದ್ರ ಜೊತೆ ಬೋನಿಫೈರ್ ಇತ್ತು. ಸೊ ಅಂದರೆ ಫೈರ್ ಕ್ಯಾಂಪು. ಸೊ ಮುಂದೆ ಬೆಂಕಿ ಹಾಕಿದ್ರು, ಎಲ್ಲರೂ ಡ್ಯಾನ್ಸು, ಅಂತ್ಯಾಕ್ಷರಿ ಎಲ್ಲ ಆಡ್ತಾಯಿದ್ರು. ಸೊ ನಾವು ಅವ್ರ ಜೊತೆ ಸೇರಿಕೊಂಡು ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ನೈಟ್. ಅದು ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ ನೈಟ್ ಡ್ಯಾನ್ಸಿಂದೆಲ್ಲ. ಸೊ ಇದು ಮಾರ್ನಿಂಗು ಇಲ್ಲ ಬೇಗ ಎದ್ಬಿಟ್ಟು ಮಲ್ಕೊಳ್ಳೋರು ಮಲ್ಕೊಂಡಿದ್ರು. ನಾವು ಬೇಗ ಎದ್ಬಿಟ್ಟು ವಾಕ್ ಮಾಡೋಣ, ಡ್ಯೂ ಡ್ರಾಪ್ಸ್ ಅಂದರೆ ರೆಸಾರ್ಟ್ ನೇಚರ್ ವಾಕು ಅರ್ಲಿ ಮಾರ್ನಿಂಗ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಬೇಗ ಎದ್ಬಿಟ್ಟು ಸೊ ಫುಲ್ ಆಚೆ ಬಂದ್ವಿ. ಆಚೆ ಸುತ್ತಮುತ್ತ ಕಾಡಿನ ಪ್ರದೇಶ, ಒಂಥರ ಮಳೆ ಬರೋ ವಾತಾವರಣ. ರಾತ್ರಿ ಸ್ವಲ್ಪ ಮಳೆನೂ ಬಂದಿತ್ತು. ಮಳೆ ಬಂದು ನಿಂತಾದ್ಮೇಲೆ ತುಂಬ ಚೆನ್ನಾಗಿರುತ್ತಲ್ಲ ಕ್ಲೈಮೇಟ್. ಅದೇ ಥರ ಮಣ್ಣಿನ ವಾಸನೆ, ಮತ್ತು ಜನ ಯಾರೂ ಇಲ್ದಲೆ ಕಾಮಾಗಿ ಅಕ್ಕಿಗಳ ಚಿಲಿಪಿಲಿ ಕೇಳಿಸ್ಕೊಂತ ಚೆನ್ನಾಗಿ ವಾಕ್ ಮಾಡ್ಕೊಂಡು ಬಂದ್ವಿ. ಸೊ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಇದೊಂಥರ ಮನಸ್ಸಿಗೆ ಒಂಥರ ಖುಷಿ ಕೊಡುತ್ತೆ. ಎಲ್ಲ ಸ್ಟ್ರೆಸ್ಸು ಪ್ರೆಷರಿಂದ ಎಲ್ಲ ಆಚೆ ಬಂದು ಒಂದು ಸ್ವಲ್ಪ ಹೊರಗಡೆ ಹೋಗಿ ಈ ಥರ ಇದ್ಬಿಟ್ಟು ಬಂದರೆ ಮನಸ್ಸು ಒಂಥರ ಕಾಮ್ ಆಗಿಬಿಡತ್ತೆ ಅಂತ ಅನ್ಬೋದು. ಸೊ ಇವಾಗ ಮಾರ್ನಿಂಗ್ ಎಲ್ಲ ರೆಡಿ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಇರುತ್ತೆ. ಸೊ ಮಾರ್ನಿಂಗ್ ನಮಗೆ ಇದು ಇತ್ತು. ಸೊ ಈವ್ನಿಂಗಲ್ಲಿ ಸ್ನ್ಯಾಕ್ಸು ಇತ್ತು. ನಾವು ಸ್ನ್ಯಾಕ್ಸ್ ಅಂತ ತಿನ್ನಲಿಲ್ಲ, ಲಂಚ್ ಲೇಟಾಗಿ ಮಾಡಿದ್ರಿಂದ ಹಿಂದಿನ ದಿನ. ಸೊ ಇವತ್ತು ಬೆಳಗ್ಗೆ ಮಾರ್ನಿಂಗು ಬ್ರೇಕ್ಫಾಸ್ಟಿಗೆಲ್ಲ ರೆಡಿ ಆಗಿಬಿಟ್ಟು ಸೊ ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ಚೆಕ್ಔಟ್ ಮಾಡೋಣ ಅಂತ ಎಲ್ಲ ರೆಡಿ ಆಗ್ತಾಯಿದ್ದೀವಿ. ಸೊ ಎಲ್ಲರೂ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ, ಬನ್ನಿ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಇವತ್ತು ಚೆಕ್ಔಟ್ ಮಾಡೋದಿತ್ತು. ಸೊ ಅರ್ಲಿ ಮಾರ್ನಿಂಗೇ ಎದ್ದಿದ್ವಿ. ಎದ್ಬಿಟ್ಟು ಎಲ್ಲ ಲಗೇಜ್ ಎಲ್ಲ ಫಸ್ಟೇ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ವಿ. ಎಲ್ಲ ಮಕ್ಕಳದು ಸ್ನಾನ, ನಾವು ಎಲ್ಲ ಬಾತ್ ಎಲ್ಲ ತೊಗೊಂಡು ಅದು ರೆಡಿ ಆಗಿದ್ವಿ. ಸೊ ರೆಡಿ ಆಗಿಬಿಟ್ಟು ಡೈರೆಕ್ಟ್ ನಾವು ಡೈನಿಂಗ್ ಹಾಲ್ ಬಂದುಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಮತ್ತು ಪೂರ್ವ ಸಿದ್ಧತೆ ಇಲ್ಲದೆ ಅಪಾಯಕಾರಿ ಕೆಲಸಗಳಲ್ಲಿ ತಟ್ಟನೆ ತೊಡಗಬಾರದು. ಅಂದರೆ ಏನಪ್ಪ, ಯಾವುದೇ ಒಂದು ಕೆಲಸನ ಮಾಡಬೇಕಿಂತ ಮುಂಚೆ ಫಸ್ಟು ನಾವು ಅದನ್ನು ತಯಾರಿ ಮಾಡ್ಕೋಬೇಕು. ಹೇಗೆ ಮಾಡೋದು ಏನು ಅಂತ ಎಲ್ಲ ಪ್ಲ್ಯಾನ್ ಮಾಡಿ ಮಾಡಿದ್ರೆ ಅದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.